ಯಡಿಯೂರಪ್ಪನವ್ರಿಗೂ ಏನಾಯ್ತು, ಕುಮಾರಸ್ವಾಮಿ ಅವ್ರಿಗೆ ಏನಾಯ್ತು, ನಾನು ಅದನ್ನೆಲ್ಲ ಚರ್ಚೆ ಮಾಡಕ್ಕೆ ಹೋಗಿಲ್ಲ. ಅವೆಲ್ಲ ಅವಶ್ಯಕ ಇಲ್ಲ. ನಾನು ನಿಮ್ಗೆ ಹೇಳೋದು, ಇದು ಒಂದು ಹೊಸ ಅಧ್ಯಾಯ. ನಿಮ್ಮ ಚನ್ನಪಟ್ಟಣ ತಾಲೂಕಿನ ಭವಿಷ್ಯ ಯಾರು ಕ್ಯಾಂಡಿಡೇಟ್ ಆಯ್ತಾರೋ ಬಿಡಿಸೋರೋ ತಲೆ ಕೆಡಿಸ್ಕೊಂಡು ಹೋಗ್ಬಿಡಿ. ನನ್ನ ಮೇಲೆ ವಿಶ್ವಾಸ ಇದೆ. ನಾನೇ ಕ್ಯಾಂಡಿಡೇಟ್, ಯಾರೇ ಕ್ಯಾಂಡಿಡೇಟ್ ಆಗಲಿ, ಕೆಳಗಡೆ ಕೂತಿರೋನಾಗ್ಲಿ ಮೇಲ್ಗಡೆ ಕೂತಿರೋನಾಗ್ಲಿ, ಇನ್ನೊಬ್ಬ ಬಂದು ಕೂತ್ಕೊಳ್ಳಿ, ಡಿ ಕೆ ಶಿವಕುಮಾರ್ ನಾನು ಎಲೆಕ್ಷನ್ ಮಾಡ್ತಾ ಇದ್ದೀನಿ. ಡಿ ಕೆ ಶಿವಕುಮಾರ್ ಎಲೆಕ್ಷನ್ ಮಾಡ್ತಾ ಇದ್ದೀನಿ. ನನಗೆ ಆ ಕ್ಯಾಂಡಿಡೇಟ್ ಗೊತ್ತಿಲ್ಲ. ನಾನೇ ಕ್ಯಾಂಡಿಡೇಟ್ ಅವ್ರಿಗೆ, ನೀವೆಲ್ಲ ನಾನೇ ಕ್ಯಾಂಡಿಡೇಟ್, ನಾನೇ ಡಿ ಕೆ ಶಿವಕುಮಾರ್ ಅಂತ. ನನಗೂ ಸಿದ್ದರಾಮಯ್ಯನವ್ರಿಗೂ ಒಂದು ಒಪ್ಪಂದಕ್ಕೆ ಬಂದಿದ್ದೀವಿ. ನಾವೇನು ಬಂದಿದ್ದೀವಿ ಅಂತ ನನಗೆ ಚರ್ಚೆ ಮಾಡ್ಕೊಂಡು ಹೋಗಿದ್ದೀವಿ. ಈ ರಾಜ್ಯದಲ್ಲಿ 136 ಸೀಟ್ ಬರಬೇಕಾದ್ರೆ ಸಿದ್ದರಾಮಯ್ಯನವರು ಬೈ ಎಲೆಕ್ಷನಲ್ಲಿ ಸೋತ ಮೇಲೆ ಅವರು ಸುಸ್ತಾಗಿ ಕೂತಿದ್ರು, ಬೇಡ ಅಂತ. ದಿನೇಶ್ ಗುಂಡೂರಾವ್ ರಾಜೀನಾಮೆ ಕೊಟ್ಟರು. ಸೋನಿಯಾ ಗಾಂಧಿ ನನ್ನ ಅಧ್ಯಕ್ಷ ಮಾಡಿದ್ರು. ಸಿದ್ದರಾಮಯ್ಯ ಜೊತೆಗೆ ಹಾಕೊಂಡು ಎಲೆಕ್ಷನ್ ಮಾಡೋರು, ಪಕ್ಷ ಕಟ್ಟಿದ್ರು. ಇಬ್ರು ಕಟ್ತೋ, ತಿರುಗಿದೋ, ಮಾಡಿದೋ, ಪಕ್ಷ ಸಂಘಟನೆ ಮಾಡಿದೋ, ಓಟ್ ಹಾಕಿದ್ರು. ಜನ ನಂಬುದು, ನಮ್ಮನ್ನ ಓಟ್ ಹಾಕಿದ್ರು. ಕೊಟ್ಟು ಮಾತು ಉಳಿಸ್ಕೊಂಡು, ಹೆಣ್ಮಕ್ಳು ಮಾತು ಕೊಟ್ಟವು, ಯುವಕರು ಮಾತು ಕೊಟ್ಟವು, ಎಲ್ಲರಿಗೂ ಮಾತು ಕೊಟ್ಟವು. ಮಾತು ಕೊಟ್ಟ ಪ್ರಕಾರ 52,000 ಕೋಟಿ ರೂಪಾಯಿ ಇವತ್ತು ಅವ್ರಿಗೆಲ್ಲರೂ ಕೂಡ ಪ್ರತಿಯೊಂದು ಮನೆಗೂ ಬಿಜೆಪಿಗಾಗಲಿ ದಳದವ್ರಲ್ಲಿ ಕೊಡ್ತಾ ಇದೀವಲ್ಲ 2,000. ಆ ಹೆಣ್ಮಕ್ಳೆಲ್ಲ PF ಬಸ್ ಓಡ್ತಾ ಇದ್ರೆ ಇಲ್ಲೋ? 10 ಕೆಜಿ ಅಕ್ಕಿ, 5 ಕೆಜಿ ದುಡ್ಡು, 5 ಕೆಜಿ ಅಕ್ಕಿ ಬರ್ತಾ ಇದೆ ಇಲ್ಲೋ? ಯುವಕರು ದುಡ್ಡು ಬರ್ತಾ ಇದೆ ಇಲ್ಲೋ? ಈಗ ತಾರೆ ನಾನು ಚನ್ನಪಟ್ಟಣಕ್ಕೆ ಸರ್ಕಾರಿ ನೌಕರರು ಅಭಿನಂದನೆ ಕಾರ್ಯಕ್ರಮ ಇಟ್ಕೊಂಡಿದ್ದೆ. ಯಾಕೆ? ಅವ್ರು ಮಾತು ಕೊಟ್ಟಿದ್ದಾರೆ, ಇರ್ಲಿ ನೀವು ಸಹಾಯ ಮಾಡಿ ನಮಗೆ. ಪಾಪ ನೌಕರೆಲ್ಲ ನಾವು ಹೆಲ್ಪ್ ಮಾಡಿದ್ವಿ. ಅವ್ರಿಗೆ 7ನೇ ಪೇ ಕಮಿಷನ್ ಕೊಟ್ಟರು. 20,000 ಕೋಟಿ ಆಗಿದೆ ವರ್ಷಕ್ಕೆ. ಒಪ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ ಇಂದ ಜಾರಿ ಅದೆಲ್ಲ ಈಗ ಅಭಿನಂದನೆ ಮಾಡಕ್ಕೆ ನಮ್ಗೆ ಬಂದಿದ್ರು. ಹೋಗಿದ್ದಾರೆ, ಹೋಗಿ ಮುಗಿಸ್ಕೊಂಡು ನಾನು ಇಲ್ಲಿಗೆ ನೇರವಾಗಿ ನಾನು ಬಂದಿದ್ದೀನಿ. ಕೊಟ್ಟು ಮಾತನ್ನ ಉಳಿಸ್ಕೊಳ್ತೀವಿ, ಕೊಟ್ಟು ಮಾತನ್ನ ಉಳಿಸ್ಕೊಳ್ತೀವಿ.